ನಮಸ್ತೆ ವೀಕ್ಷಕರೇ, ಇಂದಿನ ನಮ್ಮ ಕತೆಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಕತೆಯ ಶೀರ್ಷಿಕೆ ಸತ್ಯದ ಗೆಲುವು. ಒಂದು ಊರು. ಆ ಊರಲ್ಲಿ ಒಂದು ಶ್ರೀಮಂತ ಕುಟುಂಬ. ಆದರೆ ಆ ಕುಟುಂಬದ ಯಜಮಾನನ ಉದ್ಯಮದಲ್ಲಿ ತುಂಬನೇ ನಷ್ಟ ಉಂಟಾಯಿತು. ಹಾಗಾಗಿ ಅವನು ಮೈ ತುಂಬ ಸಾಲ ಮಾಡಿಕೊಂಡ. ಸಾಲ ಕೊಟ್ಟವನು ಒಬ್ಬ ಪ್ರಾಯದ ಮನುಷ್ಯ. ಆತನಿಗೆ ಶ್ರೀಮಂತ ವ್ಯಕ್ತಿಯ ಒಬ್ಬಳೇ ಒಬ್ಬ ಮಗಳನ್ನು ಮದುವೆಯಾಗಬೇಕೆಂಬ ಮನಸ್ಸಿತ್ತು. ಹಾಗಾಗಿ ಶ್ರೀಮಂತ ವ್ಯಕ್ತಿಯೊಡನೆ ಸಾಲ ಹಿಂತಿರುಗಿಸಲು ಪದೇ ಪದೇ ಹೇಳುತ್ತಿದ್ದ. ಶ್ರೀಮಂತ ವ್ಯಕ್ತಿ ಸ್ವಲ್ಪ ಸಮಯ ಕೇಳ್ತಾ ಬಂದ. ಸಾಲ ಕೊಟ್ಟವನಿಗೆ ತಾಳ್ಮೆ ಇರಲಿಲ್ಲ. ಹಾಗಾಗಿ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು, ನಿನ್ನ ಸಾಲವನ್ನು ಮನ್ನಾ ಮಾಡುತ್ತೀನಿ ಎಂದು ಹೇಳುತ್ತಾನೆ. ಆದರೆ ಶ್ರೀಮಂತ ವ್ಯಕ್ತಿ ಒಪ್ಪೋದಿಲ್ಲ. ಆದರೂ ಸಾಲ ಕೊಟ್ಟವನು ಹಿಂಜರಿಯದೆ, ನಾವು ಒಂದು ಆಟ ಆಡೋಣ. 2 ಚೀಲದಲ್ಲಿ ಒಂದು ಚೀಲಕ್ಕೆ ಬಿಳಿ ಕಲ್ಲು, ಇನ್ನೊಂದು ಚೀಲಕ್ಕೆ ಕಪ್ಪು ಕಲ್ಲು ಹಾಕುವೆ. ನಿನ್ನ ಮಗಳು ಆಟದಲ್ಲಿ ಭಾಗವಹಿಸಿ ಒಂದು ಚೀಲವನ್ನು ಆಯ್ಕೆ ಮಾಡಿ ಬಿಳಿ ಕಲ್ಲನ್ನು ತೆಗೆದರೆ ಸಾಲ ಮನ್ನಾ ಮಾಡುತ್ತೇನೆ, ಮದುವೆ ಆಗಬೇಕಿಲ್ಲ. ಒಂದು ವೇಳೆ ಕಪ್ಪು ಕಲ್ಲು ಇರುವಂತಹ ಚೀಲವನ್ನು ಆಯ್ಕೆ ಮಾಡಿದರೆ ಮದುವೆಯಾಗಬೇಕು, ಅದರ ಜೊತೆ ಸಾಲ ಕೂಡ ಮನ್ನಾ ಆಗುತ್ತೆ ಎಂದು ಹೇಳಿದಾಗ ಶ್ರೀಮಂತ ವ್ಯಕ್ತಿ ಒಪ್ಪಿಕೊಳ್ಳುತ್ತಾನೆ. ಆಗ ಸಾಲ ಕೊಟ್ಟವನು ಅಲ್ಲೇ ಇದ್ದ ಕಲ್ಲುಗಳಲ್ಲಿ ಮೆಲ್ಲನೆ 2 ಕಪ್ಪು ಕಲ್ಲನ್ನೇ ತೆಗೆದು 2 ಚೀಲಕ್ಕೆ ಹಾಕುತ್ತಾನೆ. ಅದನ್ನು ಹುಡುಗಿ ನೋಡುತ್ತಾಳೆ. ಈಗ ಅವಳು ಆಟಕ್ಕೆ ನಿರಾಕರಿಸಿದರೆ ಮದುವೆಯೇನೋ ನಿಲ್ಲುತ್ತದೆ. ಆದರೆ ತನ್ನ ತಂದೆ ಈಗಲೇ ಸಾಲ ಕಟ್ಟಬೇಕಾಗುತ್ತದೆ. ಸಾಲ ಕೊಟ್ಟವನ ಮೋಸ ಬಹಿರಂಗಪಡಿಸಿದರೆ ಆತ ಮುಂದೊಂದು ದಿನ ತಮ್ಮ ಕುಟುಂಬದವರ ಮೇಲೆ ಹಗೆ ಸಾಧಿಸಬಹುದು. ಹಾಗಾಗಿ ಹೇಗಾದರೂ ಆಟವನ್ನು ಆಡಲೇಬೇಕೆಂದು ಒಂದು ಕಲ್ಲನ್ನು ಆಯ್ಕೆ ಮಾಡಿ ಬೇಕಂತಲೇ ತನ್ನ ಕೈಯಿಂದ ಆ ಕಲ್ಲನ್ನು ಉಳಿದ ಕಲ್ಲಿನ ರಾಶಿಗೆ ಬೆಳೆಸುತ್ತಾಳೆ. ಅಯ್ಯೋ, ತಪ್ಪಿ ಕಲ್ಲು ಬಿದ್ದು ಹೋಯಿತಲ್ಲ ಎಂದು ನಾಟಕವಾಡಿ ಮತ್ತೆ ಮುಂದುವರಿಸಿ, ಪರವಾಗಿಲ್ಲ, ಇನ್ನೊಂದು ಚೀಲದಲ್ಲಿ ಯಾವ ಕಲ್ಲಿದೆಯೋ ನೋಡಿದರೆ ನಮಗೆ ಫಲಿತಾಂಶ ತಿಳಿಯುತ್ತದಲ್ಲವೇ ಎಂದು ಹೇಳುತ್ತಾಳೆ. ಊರಿನ ಮುಖ್ಯಸ್ಥ ಎಲ್ಲರ ಮುಂದೆ ಇನ್ನೊಂದು ಚೀಲದಲ್ಲಿರುವ ಕಲ್ಲನ್ನು ತೆಗೆದು ತೋರಿಸಿ, ಇದರಲ್ಲಿ ಕಪ್ಪು ಕಲ್ಲಿದೆ. ಹಾಗಾದರೆ ಹುಡುಗಿ ಆರಿಸಿದ ಕಲ್ಲು ಬಿಳಿ ಕಲ್ಲು, ಆದ್ದರಿಂದ ಮದುವೆಯಾಗಬೇಕಿಲ್ಲ, ಸಾಲ ಕೂಡ ಮನ್ನವಾಗಿದೆ ಎಂದು ಮುಖ್ಯಸ್ಥ ಘೋಷಿಸುತ್ತಾರೆ. ಸಾಲ ಕೊಟ್ಟವನು ಪೆಚ್ಚು ಮೊರೆ ಹಾಕಿಕೊಂಡು ಹೋಗುತ್ತಾನೆ. ವೀಕ್ಷಕರೇ, ಈ ಕಥೆಯಿಂದ ನಾವು ಎಷ್ಟೇ ಕಷ್ಟದ ಸಂದರ್ಭದಲ್ಲೂ ಸ್ವಲ್ಪ ಯೋಚಿಸಿ ಉಪಾಯ ಹುಡುಕಿದರೆ ಖಂಡಿತ ನಮಗೆ ಗೆಲುವು ಲಭಿಸುತ್ತದೆ. ಎಂದಿಗೂ ಕೂಡ ಮೋಸಕ್ಕಿಂತ ಸತ್ಯವೇ ಗೆಲ್ಲುವುದು. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಕತೆಯನ್ನು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಮತ್ತೊಂದು ಕತೆಯೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೇನೆ.